ಗೈಸ್ ನೋಡಿ, ಇವತ್ತು ಔಷಧಿ ಹೊಡೆಯೋದು, ತೋಟಕ್ಕೆ ಔಷಧಿ ಹೊಡೆಯೋದು. ಗೈಸ್ ನೋಡಿ, ಈ ಥರ ತುತ್ತ ಸುಣ್ಣ ರಾಳ ಎಲ್ಲ ಹಾಕಿ ಒಂದು ಡ್ರಮ್ಮು ಔಷಧಿ ಮಾಡಿ ತೋಟಕ್ಕೆ ಹೊಡೆಯೋಕ್ಕೆ. ಹಿಂಗಾರದ ಹರಳುಗಳು ಉದುರಬಾರ್ದು ಅಂತ. ನೋಡಿ, ನಿಮ್ಮ ಕಡೆ ಏನೇನು ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಈ ಥರ ತೋಟದ ಮಳೆಗಾಲದ ಟೈಮಲ್ಲಿ ತೋಟದ ಹಿಂಗಾರದ ಹರಳುಗಳು ಉದುರಬಾರ್ದು ಅಂತ ನೀವೇನೇನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ನಾವು ಕೆಲವರೆಲ್ಲ ಬೇಸಿಗೆ ಟೈಮಲ್ಲಿ ಪುಡಿ ಎಲ್ಲ ಹೊಡಿತಾರೆ. ಬೇಸಿಗೆ ಟೈಮಲ್ಲಿ ಪುಡಿ ಅಂತ ಹೇಳಿ ಒಂದು ಔಷಧಿ ಹೊಡಿತಾರೆ, ಅದನ್ನು ನಾವೆಲ್ಲ ಹೊಡೆಯಲ್ಲ. ನಾವು ಬರೀ ಈ ಥರ ತುತ್ತ ಸುಣ್ಣ ಹೊಡೆಯೋದು ಮಳೆ ಸ್ಟಾರ್ಟ್ ಆದಾಗ. ನಿಮ್ಮ ಕಡೆ ಯಾವ ಥರ ಹೊಡಿತೀರ ಅಂತ ಕಮೆಂಟ್ ಮಾಡಿ ಗೈಸ್. ಬೇಸಿಗೆ ಟೈಮಲ್ಲಿ ಹಿಂಗಾರಕ್ಕೆ ಇವಾಗೆಲ್ಲ ಪುಡಿ ಅಂತ ಹೊಡಿತಾರೆ, ಅದನ್ನು ಹರಳು ಪುಡಿ ಅಂತ ಎಲ್ಲ ಒಂದು ಔಷಧಿ ಹೊಡಿತಾರೆ. ಅದನ್ನು ಆ ಥರ ನೀವು ಹೊಡಿತೀರಾ? ಅದು ಹೊಡೆದ್ರೆ ಯೂಸ್ ಇದೆಯಾ ಏನು ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಅದನ್ನು ಹೊಡೆಯೋದು ಒಳ್ಳೆಯದಾ ಅಥವಾ ಮಳೆ ಹಿಡಿಯೋಕ್ಕಿಂತ ಸ್ಟಾರ್ಟಿಂಗಲ್ಲಿ ಈ ಥರ ತುತ್ತ ಸುಣ್ಣ ಮಾಡಿ? ಗೈಸ್ ನೋಡಿ, ಔಷಧಿ ಹೇಗಿದೆ, ಸವಿ ಆಗಿದೆ ಗೈಸ್, ಜ್ಯೂಸ್ ಇದ್ದಂಗಿದೆ. ಇದನ್ನು ಒಂದು ಲೋಟ ಕುಡಿದ್ರೆ ನೆಕ್ಕು ಬಿದ್ದು ಹೋಗ್ತಾರೆ. ಯಾವುದು ಒಳ್ಳೆಯದು ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಅದನ್ನು ಬೇಸಿಗೆ ಟೈಮಲ್ಲಿ ಆ ಹರಳನ್ನು ಹೊಡೆದ್ರೆ ಯೂಸ್ ಆಗುತ್ತಾ ಏನಂತ ಕಮೆಂಟ್ ಮಾಡಿ ನೋಡಿ. ಗೈಸ್ ನೋಡಿ ಹೇಗಿದೆ ಔಷಧಿ. ಫುಲ್ಲು ನೀಲಿ ಕಲರ್ ಇದೆ ನೋಡಿ, ಹೇಗಿದೆ, ಒಳ್ಳೆ ಔಷಧಿ ಆಗಿದೆ. ಫುಲ್ಲು ಮೇಲೆಲ್ಲ ನೊರೆ, ಈ ಥರ ಒಳ್ಳೆ ಮಂಜುಗೆಡ್ಡೆ ಥರ ಬಂದಿದೆ ನೋಡಿ ನೊರೆ ಹೇಗೆ. ಗೈಸ್ ನೋಡಿ, ಇವನೇ ನಮ್ಮ ಔಷಧಿ ಹೊಡೆಯವ, ಭರತ್ ಗೌಡ, 27 ಏಜು. ಗೈಸ್ ನೋಡಿ, ಈ ಥರ ದೋಟಿಲಿ ಔಷಧಿ ಹೊಡೆಯೋದು. ಇವರಿಗೆ 1200 ರೂಪಾಯಿ ಕೊಡ್ಬೇಕು ನೋಡಿ ಒಂದು ಡ್ರಮ್ ಔಷಧಿ ಹೊಡೆಯೋಕ್ಕೆ. ಪುಕ್ಷಟೆ ಒಂದು ಡ್ರಮ್ಮಿಗೆ 1200 ರೂಪಾಯಿ ಕೊಡ್ಬೇಕು ಗೈಸ್. ಗೈಸ್ ನಿಮ್ಮ ಕಡೆ ಒಂದು ಡ್ರಮ್ ಔಷಧಿ ಹೊಡೆದಕ್ಕೆ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಗೈಸ್ ನಮ್ಮ ಕಡೆ ಎಲ್ಲ ಒಂದು ಡ್ರಮ್ ಔಷಧಿ ಹೊಡೆಯೋಕ್ಕೆ 200 ಲೀಟ್ರಿನ ಒಂದು ಡ್ರಮ್ ಔಷಧಿ ಹೊಡೆಯೋಕ್ಕೆ 1200 ರೂಪಾಯಿ ತಗೋತಾರೆ. ನಿಮ್ಮ ಕಡೆ ಎಲ್ಲ ತೋಟಕ್ಕೆ, ನಿಮ್ಮ ಕಡೆ ಎಲ್ಲ ಎಷ್ಟು ಒಂದು ಡ್ರಮ್ಮಿಗೆ ಎಷ್ಟು ತಗೋತಾರೆ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಈ ನೋಡಿ, ಈ ಥರ ಒಂದು ಡ್ರಮ್ಮಿಗೆ ಫುಲ್ಲು 1200 ರೂಪಾಯಿ ತಗೋತಾರೆ ಔಷಧಿ ಹೊಡೆಯೋರು. ನಿಮ್ಮ ಕಡೆ ಎಲ್ಲ ಈ ಥರ ಒಂದು ಡ್ರಮ್ಮಿಗೆ ಔಷಧಿ ಹೊಡೆದಿದ್ದಕ್ಕೆ ಎಷ್ಟು ತಗೋತಾರೆ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ನಮ್ಮ ಸಾತ್ವಿಕ್ ಗೌಡ ಅವರು ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಕೊಡ ಆಕ್ಸಿಲೇಟ್ರು ಸರಿಯಾಗಿ. ಗೈಸ್ ರೆಡಿ ಆಯಿತು. ಗೈಸ್ ನೋಡಿ, ಈ ಥರ ದೋಟಿಲಿ ಔಷಧಿ ಹೊಡೆಯೋದು ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಈ ಥರ ಹಿಂಗಾರಕ್ಕೆ ಈ ಥರ ತುತ್ತ ಸುಣ್ಣ ಮಾಡಿ ಹೊಡೆದ್ರೆ ಹಿಂಗಾರದಲ್ಲಿರೋ ಹರಳುಗಳು ಉದುರೋದು ಕಡಿಮೆ ಆಗುತ್ತೆ ಅಂತ ಈ ಥರ ಔಷಧಿ ಹೊಡಿತೀವಿ ಗೈಸ್. ನೋಡಿ ಗೈಸ್, ಈ ಥರ ಮಳೆಗಾಲದಲ್ಲಿ ಹಿಂಗಾರದಲ್ಲಿ ಕೊಳೆ ರೋಗ ಬರಬಾರ್ದು ಅಂತ ತುತ್ತ ಸುಣ್ಣ ರಾಳ ಯೂಸ್ ಮಾಡಿ ಈ ಥರ ಔಷಧಿ ಹೊಡಿತೀವಿ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಹಿಂಗಾರಕ್ಕೆ ಫುಲ್ಲು ಸ್ನಾನ ಮಾಡ್ತದೆ ನೋಡಿ. ನಮ್ಮ ಔಷಧಿ ಹೊಡೆಯೋರು ನೋಡಿ, ಇಲ್ಲಿ ನೋಡಿ ಹೆಂಗೆ ಫುಲ್ಲು ಕವರ್ ಆಗಿಬಿಟ್ಟಿದ್ದಾರೆ, ಔಷಧಿ ಮುಖಕ್ಕೆಲ್ಲ ಬೀಳಬಾರ್ದು ಅಂತ. ಗೈಸ್ ನೋಡಿ, ನಮ್ಮ ಮಮ್ಮಿ ಫುಲ್ಲು ಕೆಲಸ, ಒಂದು ಒಳವೆ ಬೇರೆ ಹಿಡ್ಕೊ ಬರ್ತಾ ಇದ್ದಾರೆ. ಮಮ್ಮಿ, ಓ ಮಮ್ಮಿ, ನಮ್ಮ ಮಾತುಶ್ರೀ ಅವರು ನೋಡಿ ಫುಲ್ಲು ಕೆಲಸ ಮಾಡ್ತಾ ಇದ್ದಾರೆ, ಒಂದು ಒಳವೆ ಬೇರೆ ಹಿಡ್ಕೊಂಡಿದ್ದಾರೆ. ಮಾಮ್, ಅಮ್ಮ ಒಂದು ಸ್ಮೈಲ್ ಕೊಡೆ. ನೋಡಿ ಹೆಂಗೆ ಸ್ಮೈಲ್ ಕೊಡ್ತಾರೆ, ಸ್ಮೈಲ್ ಕೊಡು ಅಂದರೆ. ಮಿಕ್ಸ್ ಮಾಡ ಎತ್ತೋಡಿ ಔಷಧಿ. ನೋಡಿ ಹೇಗೆ ಔಷಧಿ ಎತ್ತೋಡಿತಾನೆ ಹುಡುಗ. ನಾನು ಮೋಹನ್ ಶುಭಕರ್ ಗೌಡ 26, ಇವ ಭರತ್ ಗೌಡ 27. ನ್ಯೂಸಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು ನನಗಿಂತ ಇವು 1 ವರ್ಷ ದೊಡ್ಡ ಅಂತ. ನೋಡಿ 27 ಅಂತ ಹಾಕ್ಯಾರೆ. 27 ಅಲ್ಲ, ಇವನಿಗೆ ಎಷ್ಟು ವಯಸ್ಸಾಗೈತೆ ಅಂತಲೇ ಗೊತ್ತಿಲ್ಲ ಅಂತೆ. ನ್ಯೂಸಲ್ಲಿ ಬಂದಾದ್ಮೇಲೆ ಗೊತ್ತಾಗಿದಂತೆ ಗೈಸ್. ನೋಡಿ 27 ಅಂತ. ನೋಡಿ ಹೆಂಗೆ ಕವರ್ ಆಗಿ ನೋಡಿ.